ನಿನ್ನೆ ಹಾವೇರಿ ನಗರದಲ್ಲಿ ಸರ್ಕಾರದ 1000 ದಿನದ ಸಂಭ್ರಮಾಚರಣೆ ನಡೆಯಿತು. ಸಮಾವೇಶ ನಡೆಸಲಾಯಿತು. ಇಡೀ ಸರ್ಕಾರವೇ ಹಾವೇರಿಗೆ ಬಂದಿತ್ತು. ಅದರ ಜೊತೆಗೆ ಒಂದಿಷ್ಟು ಈ ಸಾಧನಾ ಸಮಾವೇಶದ ಕುರಿತು ಒಂದಿಷ್ಟು ಗಾಸಿಪ್ಗಳು ಇದ್ದಿದ್ದು, ಆ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದು. ಕಾರಣ ಅದಕ್ಕೆ ಇದೊಂದು ಕೂಡ ನಿಖರವಾಗಿ ಅಂತ ಹೇಳ್ಬೋದು. ಸದ್ಯ ನಾನು ಇವತ್ತು ರಟ್ಟೆಹಳ್ಳಿಯ ಪ್ರವಾಸಿ ಮಂದಿರದಲ್ಲಿದ್ದೇನೆ. ಪ್ರವಾಸಿ ಮಂದಿರ ಉದ್ಘಾಟನೆ ಆಗಿದೆ. ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಪ್ರವಾಸಿ ಮಂದಿರ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈ ಉದ್ಘಾಟನೆ ಮಾಡಿದಂಥ ಪ್ರವಾಸಿ ಮಂದಿರ ನಿರ್ಮಾಣ ಹಂತದಲ್ಲಿದೆ. ಯಾವುದೇ ಕಾಮಗಾರಿಯೂ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ನನ್ನ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದು ಗೋಡೆಗಳಿಗೆ ಲಪವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿವರೆಗೂ ಪೇಂಟ್ ಆಗಿದೆ ಅಥವಾ ಲಪ ನಡೀತಾ ಇದೆ ಕೆಲಸ. ಮೇಲ್ಗಡೆ ಭಾಗದಲ್ಲಿ ಇನ್ನೂ ಯಾವುದೇ ಥರದ ಕೆಲಸಗಳಾಗಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಕಿಟಕಿಗೆ ಯಾವುದೇ ರೀತಿಯ ಗ್ಲಾಸ್ಗಳನ್ನು ಹಾಕುವಂಥ ವ್ಯವಸ್ಥೆ ಆಗಿಲ್ಲ. ಬಾತ್ರೂಮ್ಗಳಿದ್ದಾವೆ, ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ. ಹಣ ಬಿಡುಗಡೆ ಆಯಿತು. ಒಂದೆಡೆ ಪಕ್ಷಗಳು ಅವರವರ ಮಧ್ಯೆ ಏನೂ ನಡೀಲಿಲ್ಲ, ಸಮಸ್ಯೆ ಇಲ್ಲ, ಅದು ಅವರ ವೈಯಕ್ತಿಕ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಯಾವುದೇ ತರಹದ ಕಾಮಗಾರಿಗಳು ಸಂಪೂರ್ಣವಾಗಿ ಆಗದೆ, ಯಾವುದೇ ಕಿಟಕಿ ಡೋರ್ಗಳು ಇಲ್ಲದೆ, ಈ ರೀತಿಯಾಗಿ ಗೋಡೆಗಳಿಗೆ ಗಿಲಾವಾಗದೆ, ಟೈಲ್ಸ್ಗಳಿಗೆ ಬಾರದೆ, ಬಾತ್ರೂಮ್ಗಳನ್ನು ನಿರ್ಮಾಣ ಮಾಡದೆ ಈ ಪ್ರವಾಸಿ ಮಂದಿರವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ನಾನು ಇನ್ನೂ ತೋರಿಸ್ತಾ ಹೋಗ್ತೀನಿ ಕ್ಯಾಮ್ರಾದಲ್ಲಿ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಇಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅರ್ಧಂಬರ್ಧವೂ ಇಲ್ಲ, ಸಂಪೂರ್ಣವಾಗಿ ಕೆಲಸ ಕಾಮಗಾರಿ ಆಗದೇ ಸಿದ್ದರಾಮಯ್ಯನವರ ಗಮನಕ್ಕೆ ತಾರದು ಕೂಡ ಈಗ ಸದ್ಯಕ್ಕೆ ಇದನ್ನು ಉದ್ಘಾಟನೆ ಮಾಡೋ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಜಿಲ್ಲಾಡಳಿತ ಕೂಡ ಇದರಲ್ಲಿ ಎಡವಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಮಗಾರಿಯೇ ಆಗದೆ ಕಾಮಗಾರಿ ಆಗಿದೆ ಅನ್ನೋ ಕೆಲಸ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನಾನೀಗ ಮೇಲ್ಭಾಗದಲ್ಲಿ ಬಂದಿದ್ದೇನೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಈಗ ನೆಲಕ್ಕೆ ಗಿಲಾಯಿ ಮಾಡ್ತಾಯಿದ್ದಾರೆ. ಇದರ ನಂತರ ಈಗ ಇಲ್ಲಿ ಟೇಲ್ಸ್ ಕೆಲಸವಾಗಿ ಮಾಡುವಂಥ ಕಾಮಗಾರಿ ಆಗುವಂಥದ್ದು. ದೃಶ್ಯ ನೋಡ್ತಿರ್ಬೋದು, ಸಿಮೆಂಟನ್ನು ಹಾಕಿದ್ದಾರೆ, ಮರಳನ್ನು ಹಾಕಿದ್ದಾರೆ, ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಸಿಮೆಂಟು ಕೂಡ ಈ ಕಳಪೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆ ಬಗ್ಗೆ ಕೇಳಲ್ಲ. ಇದಾದ ಬಳಿಕ ಟೈಲ್ಸನ್ನು ಹಾಕೋ ಕೆಲಸ ಆಗಬೇಕಾಗಿದೆ. ಇದು ಮುಂಭಾಗದ ಚಾವಣಿ ನೋಡ್ತಿದ್ದೀರಿ, ಅಲ್ಲೂ ಕೂಡ ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಅರ್ಧಂಬರ್ಧ ಆದಂತಹ ಕಾಮಗಾರಿಯನ್ನೇ ಈಗ ಪೂರ್ಣ ಕಾಮಗಾರಿ ಆಗಿದೆ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಸಿ ಎಂ ಸಿದ್ದರಾಮಯ್ಯನವರಿಗೆ ತೋರಿಸಿ ಉದ್ಘಾಟನೆ ಮಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸದ್ಯ ಕೆಲಸ ಕಾರ್ಯಗಳು ಸಂಪೂರ್ಣ ಆಗದೆ ದೃಶ್ಯ ನೋಡ್ತಿರುವಾಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಸ್ಥಳೀಯ ಕಾರ್ಮಿಕರು. ಹೀಗಾಗಿ ಒಟ್ಟಾರೆಯಾಗಿ ಇಲ್ಲಿಯ ಜನರ ಕೆಂಗಣ್ಣಿಗೆ ಈ ಉದ್ಘಾಟನೆ ಕಾಮಗಾರಿ ಗುರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ನಿನ್ನೆ ಹಾವೇರಿ ನಗರದಲ್ಲಿ ಸರ್ಕಾರದ 1000 ದಿನದ ಸಂಭ್ರಮಾಚರಣೆ ನಡೆಯಿತು. ಸಮಾವೇಶ ನಡೆಸಲಾಯಿತು. ಇಡೀ ಸರ್ಕಾರವೇ ಹಾವೇರಿಗೆ ಬಂದಿತ್ತು. ಅದರ ಜೊತೆಗೆ ಒಂದಿಷ್ಟು ಈ ಸಾಧನಾ ಸಮಾವೇಶದ ಕುರಿತು ಒಂದಿಷ್ಟು ಗಾಸಿಪ್ಗಳು ಇದ್ದಿದ್ದು, ಆ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ದು. ಕಾರಣ ಅದಕ್ಕೆ ಇದೊಂದು ಕೂಡ ನಿಖರವಾಗಿ ಅಂತ ಹೇಳ್ಬೋದು. ಸದ್ಯ ನಾನು ಇವತ್ತು ರಟ್ಟೆಹಳ್ಳಿಯ ಪ್ರವಾಸಿ ಮಂದಿರದಲ್ಲಿದ್ದೇನೆ. ಪ್ರವಾಸಿ ಮಂದಿರ ಉದ್ಘಾಟನೆ ಆಗಿದೆ. ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಪ್ರವಾಸಿ ಮಂದಿರ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈ ಉದ್ಘಾಟನೆ ಮಾಡಿದಂಥ ಪ್ರವಾಸಿ ಮಂದಿರ ನಿರ್ಮಾಣ ಹಂತದಲ್ಲಿದೆ. ಯಾವುದೇ ಕಾಮಗಾರಿಯೂ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ನನ್ನ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದು ಗೋಡೆಗಳಿಗೆ ಲಪವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿವರೆಗೂ ಪೇಂಟ್ ಆಗಿದೆ ಅಥವಾ ಲಪ ನಡೀತಾ ಇದೆ ಕೆಲಸ. ಮೇಲ್ಗಡೆ ಭಾಗದಲ್ಲಿ ಇನ್ನೂ ಯಾವುದೇ ಥರದ ಕೆಲಸಗಳಾಗಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಕಿಟಕಿಗೆ ಯಾವುದೇ ರೀತಿಯ ಗ್ಲಾಸ್ಗಳನ್ನು ಹಾಕುವಂಥ ವ್ಯವಸ್ಥೆ ಆಗಿಲ್ಲ. ಬಾತ್ರೂಮ್ಗಳಿದ್ದಾವೆ, ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ. ಹಣ ಬಿಡುಗಡೆ ಆಯಿತು. ಒಂದೆಡೆ ಪಕ್ಷಗಳು ಅವರವರ ಮಧ್ಯೆ ಏನೂ ನಡೀಲಿಲ್ಲ, ಸಮಸ್ಯೆ ಇಲ್ಲ, ಅದು ಅವರ ವೈಯಕ್ತಿಕ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಯಾವುದೇ ತರಹದ ಕಾಮಗಾರಿಗಳು ಸಂಪೂರ್ಣವಾಗಿ ಆಗದೆ, ಯಾವುದೇ ಕಿಟಕಿ ಡೋರ್ಗಳು ಇಲ್ಲದೆ, ಈ ರೀತಿಯಾಗಿ ಗೋಡೆಗಳಿಗೆ ಗಿಲಾವಾಗದೆ, ಟೈಲ್ಸ್ಗಳಿಗೆ ಬಾರದೆ, ಬಾತ್ರೂಮ್ಗಳನ್ನು ನಿರ್ಮಾಣ ಮಾಡದೆ ಈ ಪ್ರವಾಸಿ ಮಂದಿರವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ನಾನು ಇನ್ನೂ ತೋರಿಸ್ತಾ ಹೋಗ್ತೀನಿ ಕ್ಯಾಮ್ರಾದಲ್ಲಿ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಇಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅರ್ಧಂಬರ್ಧವೂ ಇಲ್ಲ, ಸಂಪೂರ್ಣವಾಗಿ ಕೆಲಸ ಕಾಮಗಾರಿ ಆಗದೇ ಸಿದ್ದರಾಮಯ್ಯನವರ ಗಮನಕ್ಕೆ ತಾರದು ಕೂಡ ಈಗ ಸದ್ಯಕ್ಕೆ ಇದನ್ನು ಉದ್ಘಾಟನೆ ಮಾಡೋ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಜಿಲ್ಲಾಡಳಿತ ಕೂಡ ಇದರಲ್ಲಿ ಎಡವಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಮಗಾರಿಯೇ ಆಗದೆ ಕಾಮಗಾರಿ ಆಗಿದೆ ಅನ್ನೋ ಕೆಲಸ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನಾನೀಗ ಮೇಲ್ಭಾಗದಲ್ಲಿ ಬಂದಿದ್ದೇನೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಈಗ ನೆಲಕ್ಕೆ ಗಿಲಾಯಿ ಮಾಡ್ತಾಯಿದ್ದಾರೆ. ಇದರ ನಂತರ ಈಗ ಇಲ್ಲಿ ಟೈಲ್ಸ್ ಕೆಲಸವಾಗಿ ಮಾಡುವಂಥ ಕಾಮಗಾರಿ ಆಗುವಂಥದ್ದು. ದೃಶ್ಯ ನೋಡ್ತಿರ್ಬೋದು, ಸಿಮೆಂಟನ್ನು ಹಾಕಿದ್ದಾರೆ, ಮರಳನ್ನು ಹಾಕಿದ್ದಾರೆ, ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಸಿಮೆಂಟು ಕೂಡ ಈ ಕಳಪೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆ ಬಗ್ಗೆ ಕೇಳಲ್ಲ. ಇದಾದ ಬಳಿಕ ಟೈಲ್ಸನ್ನು ಹಾಕೋ ಕೆಲಸ ಆಗಬೇಕಾಗಿದೆ. ಇದು ಮುಂಭಾಗದ ಚಾವಣಿ ನೋಡ್ತಿದ್ದೀರಿ, ಅಲ್ಲೂ ಕೂಡ ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಅರ್ಧಂಬರ್ಧ ಆದಂತಹ ಕಾಮಗಾರಿಯನ್ನೇ ಈಗ ಪೂರ್ಣ ಕಾಮಗಾರಿ ಆಗಿದೆ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಸಿ ಎಂ ಸಿದ್ದರಾಮಯ್ಯನವರಿಗೆ ತೋರಿಸಿ ಉದ್ಘಾಟನೆ ಮಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸದ್ಯ ಕೆಲಸ ಕಾರ್ಯಗಳು ಸಂಪೂರ್ಣ ಆಗದೆ ದೃಶ್ಯ ನೋಡ್ತಿರುವಾಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಸ್ಥಳೀಯ ಕಾರ್ಮಿಕರು. ಹೀಗಾಗಿ ಒಟ್ಟಾರೆಯಾಗಿ ಇಲ್ಲಿಯ ಜನರ ಕೆಂಗಣ್ಣಿಗೆ ಈ ಉದ್ಘಾಟನೆ ಕಾಮಗಾರಿ ಗುರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ನಿನ್ನೆ ಹಾವೇರಿ ನಗರದಲ್ಲಿ ಸರ್ಕಾರದ 1000 ದಿನದ ಸಂಭ್ರಮಾಚರಣೆ ನಡೆಯಿತು. ಸಮಾವೇಶ ನಡೆಸಲಾಯಿತು. ಇಡೀ ಸರ್ಕಾರವೇ
ಹಾವೇರಿಗೆ ಬಂದಿತ್ತು. ಅದರ ಜೊತೆಗೆ ಒಂದಿಷ್ಟು ಈ ಸಾಧನಾ ಸಮಾವೇಶದ ಕುರಿತು ಒಂದಿಷ್ಟು ಗಾಸಿಪ್ಗಳು ಇದ್ದಿದ್ದು, ಆ ಒಂದಿಷ್ಟು ಮಾತುಗಳು ಕೇಳಿಬಂದಿದ್ದು. ಕಾರಣ ಅದಕ್ಕೆ ಇದೊಂದು ಕೂಡ ನಿಖರವಾಗಿ ಅಂತ ಹೇಳ್ಬೋದು. ಸದ್ಯ ನಾನು ಇವತ್ತು ರಟ್ಟೆಹಳ್ಳಿಯ ಪ್ರವಾಸಿ ಮಂದಿರದಲ್ಲಿದ್ದೇನೆ. ಪ್ರವಾಸಿ ಮಂದಿರ ಉದ್ಘಾಟನೆ ಆಗಿದೆ. ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಪ್ರವಾಸಿ ಮಂದಿರ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈ ಉದ್ಘಾಟನೆ ಮಾಡಿದಂಥ ಪ್ರವಾಸಿ ಮಂದಿರ ನಿರ್ಮಾಣ ಹಂತದಲ್ಲಿದೆ. ಯಾವುದೇ ಕಾಮಗಾರಿಯೂ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ನನ್ನ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದು ಗೋಡೆಗಳಿಗೆ ಲಪವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿವರೆಗೂ ಪೇಂಟ್ ಆಗಿದೆ ಅಥವಾ ಲಪ ನಡೀತಾ ಇದೆ ಕೆಲಸ. ಮೇಲ್ಗಡೆ ಭಾಗದಲ್ಲಿ ಇನ್ನೂ ಯಾವುದೇ ಥರದ ಕೆಲಸಗಳಾಗಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಕಿಟಕಿಗೆ ಯಾವುದೇ ರೀತಿಯ ಗ್ಲಾಸ್ಗಳನ್ನು ಹಾಕುವಂಥ ವ್ಯವಸ್ಥೆ ಆಗಿಲ್ಲ. ಬಾತ್ರೂಮ್ಗಳಿದ್ದಾವೆ, ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ. ಹಣ ಬಿಡುಗಡೆ ಆಯಿತು. ಒಂದೆಡೆ ಪಕ್ಷಗಳು ಅವರವರ ಮಧ್ಯೆ ಏನೂ ನಡೀಲ್ಲ, ಸಮಸ್ಯೆ ಇಲ್ಲ, ಅದು ಅವರ ವೈಯಕ್ತಿಕ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಯಾವುದೇ ತರಹದ ಕಾಮಗಾರಿಗಳು ಸಂಪೂರ್ಣವಾಗಿ ಆಗದೆ, ಯಾವುದೇ ಕಿಟಕಿ ಡೋರ್ಗಳು ಇಲ್ಲದೆ, ಈ ರೀತಿಯಾಗಿ ಗೋಡೆಗಳಿಗೆ ಗಿಲಾವಾಗದೆ, ಟೈಲ್ಸ್ಗಳಿಗೆ ಬಾರದೆ, ಬಾತ್ರೂಮ್ಗಳನ್ನು ನಿರ್ಮಾಣ ಮಾಡದೆ ಈ ಪ್ರವಾಸಿ ಮಂದಿರವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ನಾನು ಇನ್ನೂ ತೋರಿಸ್ತಾ ಹೋಗ್ತೀನಿ ಕ್ಯಾಮ್ರಾದಲ್ಲಿ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಇಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅರ್ಧಂಬರ್ಧವೂ ಇಲ್ಲ, ಸಂಪೂರ್ಣವಾಗಿ ಕೆಲಸ ಆ ಕಾಮಗಾರಿ ಆಗದೇ ಸಿದ್ದರಾಮಯ್ಯನವರ ಗಮನಕ್ಕೆ ತಾರದು ಕೂಡ ಈಗ ಸದ್ಯಕ್ಕೆ ಇದನ್ನು ಉದ್ಘಾಟನೆ ಮಾಡೋ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಜಿಲ್ಲಾಡಳಿತ ಕೂಡ ಇದರಲ್ಲಿ ಎಡವಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಮಗಾರಿಯೇ ಆಗದೆ ಕಾಮಗಾರಿ ಆಗಿದೆ ಅನ್ನೋ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ದೃಶ್ಯದಲ್ಲಿ ನಾನೀಗ ಮೇಲ್ಭಾಗದಲ್ಲಿ ಬಂದಿದ್ದೇನೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಈಗ ನೆಲಕ್ಕೆ ಗಿಲಾಯಿ ಮಾಡ್ತಾಯಿದ್ದಾರೆ. ಇದರ ನಂತರ ಈಗ ಇಲ್ಲಿ ಟೇಲ್ಸ್ ಕೆಲಸವಾಗಿ ಮಾಡುವಂಥ ಕಾಮಗಾರಿ ಆಗುವಂಥದ್ದು. ದೃಶ್ಯ ನೋಡ್ತಿರ್ಬೋದು, ಸಿಮೆಂಟನ್ನು ಹಾಕಿದ್ದಾರೆ, ಮರಳನ್ನು ಹಾಕಿದ್ದಾರೆ, ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಸಿಮೆಂಟು ಕೂಡ ಈ ಕಳಪೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆ ಬಗ್ಗೆ ಕೇಳಲ್ಲ. ಇದಾದ ಬಳಿಕ ಟೈಲ್ಸನ್ನು ಹಾಕೋ ಕೆಲಸ ಆಗಬೇಕಾಗಿದೆ. ಇದು ಮುಂಭಾಗದ ಚಾವಣಿ ನೋಡ್ತಿದ್ದೀರಿ, ಅಲ್ಲೂ ಕೂಡ ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಅರ್ಧಂಬರ್ಧ ಆದಂತಹ ಕಾಮಗಾರಿಯನ್ನೇ ಈಗ ಪೂರ್ಣ ಕಾಮಗಾರಿ ಆಗಿದೆ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಸಿ ಎಂ ಸಿದ್ದರಾಮಯ್ಯರಿಗೆ ತೋರಿಸಿ ಉದ್ಘಾಟನೆ ಮಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸದ್ಯ ಕೆಲಸ ಕಾರ್ಯಗಳು ಸಂಪೂರ್ಣ ಆಗದೆ ದೃಶ್ಯ ನೋಡ್ತಿರುವಾಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಸ್ಥಳೀಯ ಕಾರ್ಮಿಕರು. ಹೀಗಾಗಿ ಒಟ್ಟಾರೆಯಾಗಿ ಇಲ್ಲಿಯ ಜನರ ಕೆಂಗಣ್ಣಿಗೆ ಈ ಉದ್ಘಾಟನೆ ಕಾಮಗಾರಿ ಗುರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ನಿನ್ನೆ ಹಾವೇರಿ ನಗರದಲ್ಲಿ ಸರ್ಕಾರದ 1000 ದಿನದ ಸಂಭ್ರಮಾಚರಣೆ ನಡೆಯಿತು. ಸಮಾವೇಶ ನಡೆಸಲಾಯಿತು. ಇಡೀ ಸರ್ಕಾರವೇ ಹಾವೇರಿಗೆ ಬಂದಿತ್ತು. ಅದರ ಜೊತೆಗೆ ಒಂದಿಷ್ಟು ಈ ಸಾಧನಾ ಸಮಾವೇಶದ ಕುರಿತು ಒಂದಿಷ್ಟು ಗಾಸಿಪ್ಗಳು ಇದ್ದಿದ್ದು, ಆ ಒಂದಿಷ್ಟು ಮಾತುಗಳು ಕೇಳಿಬಂದಿದ್ದು. ಕಾರಣ ಅದಕ್ಕೆ ಇದೊಂದು ಕೂಡ ನಿಖರವಾಗಿ ಅಂತ ಹೇಳ್ಬೋದು. ಸದ್ಯ ನಾನು ಇವತ್ತು ರಟ್ಟೆಹಳ್ಳಿಯ ಪ್ರವಾಸಿ ಮಂದಿರದಲ್ಲಿದ್ದೇನೆ. ಪ್ರವಾಸಿ ಮಂದಿರ ಉದ್ಘಾಟನೆ ಆಗಿದೆ. ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಪ್ರವಾಸಿ ಮಂದಿರ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈ ಉದ್ಘಾಟನೆ ಮಾಡಿದಂಥ ಪ್ರವಾಸಿ ಮಂದಿರ ನಿರ್ಮಾಣ ಹಂತದಲ್ಲಿದೆ. ಯಾವುದೇ ಕಾಮಗಾರಿಯೂ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ಬೋದು. ನನ್ನ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದು ಗೋಡೆಗಳಿಗೆ ಲಪವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿವರೆಗೂ ಪೇಂಟ್ ಆಗಿದೆ ಅಥವಾ ಲಪ ನಡೀತಾ ಇದೆ ಕೆಲಸ. ಮೇಲ್ಗಡೆ ಭಾಗದಲ್ಲಿ ಇನ್ನೂ ಯಾವುದೇ ಥರದ ಕೆಲಸಗಳಾಗಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಕಿಟಕಿಗೆ ಯಾವುದೇ ರೀತಿಯ ಗ್ಲಾಸ್ಗಳನ್ನು ಹಾಕುವಂಥ ವ್ಯವಸ್ಥೆ ಆಗಿಲ್ಲ. ಬಾತ್ರೂಮ್ಗಳಿದ್ದಾವೆ, ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ. ಹಣ ಬಿಡುಗಡೆ ಆಯಿತು. ಒಂದೆಡೆ ಪಕ್ಷಗಳು ಅವರವರ ಮಧ್ಯೆ ಏನೂ ನಡೀಲ್ಲ, ಸಮಸ್ಯೆ ಇಲ್ಲ, ಅದು ಅವರ ವೈಯಕ್ತಿಕ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಯಾವುದೇ ತರಹದ ಕಾಮಗಾರಿಗಳು ಸಂಪೂರ್ಣವಾಗಿ ಆಗದೆ, ಯಾವುದೇ ಕಿಟಕಿ ಡೋರ್ಗಳು ಇಲ್ಲದೆ, ಈ ರೀತಿಯಾಗಿ ಗೋಡೆಗಳಿಗೆ ಗಿಲಾವಾಗದೆ, ಟೈಲ್ಸ್ಗಳಿಗೆ ಬಾರದೆ, ಬಾತ್ರೂಮ್ಗಳನ್ನು ನಿರ್ಮಾಣ ಮಾಡದೆ ಈ ಪ್ರವಾಸಿ ಮಂದಿರವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ನಾನು ಇನ್ನೂ ತೋರಿಸ್ತಾ ಹೋಗ್ತೀನಿ ಕ್ಯಾಮ್ರಾದಲ್ಲಿ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈಗ ಇಲ್ಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅರ್ಧಂಬರ್ಧವೂ ಇಲ್ಲ, ಸಂಪೂರ್ಣವಾಗಿ ಕೆಲಸ ಆ ಕಾಮಗಾರಿ ಆಗದೇ ಸಿದ್ದರಾಮಯ್ಯನವರ ಗಮನಕ್ಕೆ ತಾರದು ಕೂಡ ಈಗ ಸದ್ಯಕ್ಕೆ ಇದನ್ನು ಉದ್ಘಾಟನೆ ಮಾಡೋ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಜಿಲ್ಲಾಡಳಿತ ಕೂಡ ಇದರಲ್ಲಿ ಎಡವಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಮಗಾರಿಯೇ ಆಗದೆ ಕಾಮಗಾರಿ ಆಗಿದೆ ಅನ್ನೋ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ದೃಶ್ಯದಲ್ಲಿ ನಾನೀಗ ಮೇಲ್ಭಾಗದಲ್ಲಿ ಬಂದಿದ್ದೇನೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಈಗ ನೆಲಕ್ಕೆ ಗಿಲಾಯಿ ಮಾಡ್ತಾಯಿದ್ದಾರೆ. ಇದರ ನಂತರ ಈಗ ಇಲ್ಲಿ ಟೇಲ್ಸ್ ಕೆಲಸವಾಗಿ ಮಾಡುವಂಥ ಕಾಮಗಾರಿ ಆಗುವಂಥದ್ದು. ದೃಶ್ಯ ನೋಡ್ತಿರ್ಬೋದು, ಸಿಮೆಂಟನ್ನು ಹಾಕಿದ್ದಾರೆ, ಮರಳನ್ನು ಹಾಕಿದ್ದಾರೆ, ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಸಿಮೆಂಟು ಕೂಡ ಈ ಕಳಪೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಆ ಬಗ್ಗೆ ಕೇಳಲ್ಲ. ಇದಾದ ಬಳಿಕ ಟೈಲ್ಸನ್ನು ಹಾಕೋ ಕೆಲಸ ಆಗಬೇಕಾಗಿದೆ. ಇದು ಮುಂಭಾಗದ ಚಾವಣಿ ನೋಡ್ತಿದ್ದೀರಿ, ಅಲ್ಲೂ ಕೂಡ ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಅರ್ಧಂಬರ್ಧ ಆದಂತಹ ಕಾಮಗಾರಿಯನ್ನೇ ಈಗ ಪೂರ್ಣ ಕಾಮಗಾರಿ ಆಗಿದೆ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಸಿ ಎಂ ಸಿದ್ದರಾಮಯ್ಯರಿಗೆ ತೋರಿಸಿ ಉದ್ಘಾಟನೆ ಮಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸದ್ಯ ಕೆಲಸ ಕಾರ್ಯಗಳು ಸಂಪೂರ್ಣ ಆಗದೆ ದೃಶ್ಯ ನೋಡ್ತಿರುವಾಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಸ್ಥಳೀಯ ಕಾರ್ಮಿಕರು. ಹೀಗಾಗಿ ಒಟ್ಟಾರೆಯಾಗಿ ಇಲ್ಲಿಯ ಜನರ ಕೆಂಗಣ್ಣಿಗೆ ಈ ಉದ್ಘಾಟನೆ ಕಾಮಗಾರಿ ಗುರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.